ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ. ವ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ 12:30 ಆಗ್ತಾ ಬಂತು. ದನಗಳಿಗೆಲ್ಲ ಒಮ್ಮೆ ಬಾಯಿರ್ ಹಾಕ್ಲಿಕ್ಕೆ ಉಂಟು. ಮತ್ತು ನಿನ್ನೆದು ಮೀನು ಸಾರು ಉಂಟು, ಹಾಗಾಗಿ ಅಡುಗೆ ಕೆಲಸ ಒಂದಿಲ್ಲ. ಅನ್ನವನ್ನು ಮಾಡಿದ್ದೀನಿ. ಸ್ವರ ಬಿದ್ದಿದೆ, ನಂದು ಕೋಲ್ಡ್ ಆಯ್ತಲ್ಲ, ಇಲ್ಲಿ ಸ್ವಲ್ಪ ನೋವು ಮತ್ತು ಸ್ವರ ಬಿದ್ದಿತ್ತು. ಅಂದ್ಕೊಂಡೆ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ಅಂದ್ಕೊಂಡೆ, ಆದರೆ ಅಮ್ಮ ಸ್ವಲ್ಪ ಹೊರಗಡೆ ಕೆಲಸಕ್ಕೆ ಹೋಗಿದ್ದಾಳೆ ಮತ್ತು ಶೌರ್ಯ ನೋಡ್ಕೊಳ್ಳಿಕ್ಕೆ ಯಾರು ಇಲ್ಲಲ್ಲ, ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಹೋಗಲಿಲ್ಲ. ಹಾಗೆ ಇನ್ನು ಬನ್ನಿ ದನಗಳಿಗೆಲ್ಲ ಒಮ್ಮೆ ಬಾಯಿಗೆ ಕೊಟ್ಟು ಬರುವ. ಆವಾಗಲೇ ಅನ್ನ ಬಾಗಿರುವಂಥ ತೇಳಿಗೆ ಓಕೆ ಹಾಕಿಬಿಟ್ಟು ನೆನೆ ಹಾಕಿಟ್ಟಿದ್ದೀನಿ. ಇನ್ನು ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಕರುವಿಗೂ ಮತ್ತು ದನಕ್ಕೂ ಕೊಡಲಿಕ್ಕೆ ಉಂಟು. ಇದು ಬಂದು ಕರುವಿಗೆ ರೆಡಿ ಮಾಡಿದ್ದೀನಿ ಸ್ವಲ್ಪ, ಇದು ಬಂದು ದನಕ್ಕೆ ರೆಡಿ ಮಾಡಿದ್ದೀನಿ. ಹಾಗೆ ಶೌರ್ಯನಿಗಿಲ್ಲ ಆಡಲಿಕ್ಕೆ ಸ್ವಲ್ಪ ಮಣ್ಣು ತಂದು ಕೊಟ್ಟಿದ್ದೀನಿ. ಇಲ್ಲೇ ಕೂತ್ಕೊಂಡು ಆಡ್ತಾ ಇದ್ದ, ಇವಾಗ ಮಲ್ಕೊಂಡಿದ್ದಾನೆ. ಇನ್ನು ಇದು ದನಗಳಿಗೆ ಒಂದು ಕೊಟ್ಬಿಟ್ಟು ಮತ್ತೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ರಾಣಿಗೆ ಬೈರ್ ಕೊಟ್ಟೆ, ಹಾಗೆ ಲಕ್ಷ್ಮಿಗೂ ಬೈರ್ ಕೊಟ್ಟಿದ್ದೀನಿ. ಹುಲ್ಲು ಸಹ ಹಾಕಿದ್ದೀನಿ. ಕುಡಿತಾ ಇದ್ದಾಳೆ. ಇಲ್ಲಿ ನಾಳೆ ಬೆಳಿಗ್ಗೆ ತಿಂಡಿಗೆ ಕಲ್ತಪ್ಪ ಮಾಡುವ ಅಂತ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೇಗೆ ಬರ್ತದೋ ಎಲ್ಲೂ ಗೊತ್ತಿಲ್ಲ. ಇದು ಸೊಸೈಟಿ ಬೆಣ್ತಕ್ಕಿ ಮತ್ತು ಕಾಳು ಮೆಂತ್ಯ ಹಾಕಿ ನೆನೆ ಹಾಕಿಟ್ಟಿದ್ದೀನಿ. ಇನ್ನು ಸಂಜೆ ನಾಳೆ ಬೆಳಿಗ್ಗೆ ಕಡಿದು ಮಾಡಬೇಕು. ಗೊತ್ತಿಲ್ಲ, ಫಸ್ಟ್ ಯೂಟ್ಯೂಬಲ್ಲಿ ನೋಡಿದ್ದೆ ಬೇರೆಯವ್ರು ಮಾಡೋದನ್ನ, ನೋಡುವ ಟ್ರೈ ಮಾಡುವ ಅಂತ. ಒಂದೇ ಥರ ತಿಂದು ಬೇಜಾರಾಗಿರ್ತದಲ್ಲ, ಅದಕ್ಕೋಸ್ಕರ ಟ್ರೈ ಮಾಡುವಂತ ಮಾಡ್ತಾಯಿದ್ದೀನಿ. ನಾಳೆ ಹೇಗೆ ಬರ್ತದೆ ಅಂತ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನನಗೆ ತುಂಬ ದಿನ ಆಗಿತ್ತು, ಸ್ವಲ್ಪ ಸಿಕ್ಕಾಪಟ್ಟನೆ ತಲೆನೋವು ಮತ್ತು ಅರಿಶಿಣ ವಾಂತಿ ರೀತಿ ಬರೋದು. ನನಗೆ ಪಿತ್ತ ಅಂತಾರೆ ನೋಡಿ, ಆ ರೀತಿ. ಅದಕ್ಕೋಸ್ಕರ ಮೊನ್ನೆ ಮುರಿನ ಹುಳಿ ತಂದಿದ್ದೆ. ಇದೆಲ್ಲ ಮುಂಚೆ ಎಲ್ಲ ಮಾಡ್ತಾಯಿದ್ರಿ ಎಲ್ಲರ ಮನೆಯಲ್ಲೂ, ಅಂದರೆ ಎಲ್ಲೆಲ್ಲ ಗುಡ್ಡದಲ್ಲಿ ಅಲ್ಲೆಲ್ಲ ಸಿಕ್ತಿತ್ತು ಮುರಿನ ಹಣ್ಣು, ಅದನ್ನೆಲ್ಲ ಒಣಗಿಸಿ ಮಾಡುವಂಥದ್ದು. ಇದ್ರ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಎರಡು ಟ್ರೈ ಮಾಡುವ. ಹಾಗೆ ಯಾರಿಗೆಲ್ಲ ಪಿತ್ತ ಎಲ್ಲ ಜಾಸ್ತಿ ಇರ್ತದೆ ನೋಡಿ, ಅವರು ಈ ರೀತಿ ಅಂಗಡಿಯಲ್ಲಿ ಸಿಗ್ತದೆ. ನಾನೊಂದು 4 kg ತಂದಿಟ್ಕೊಂಡಿದ್ದೀನಿ. ಒಂದು 2 ಸಲ ಕುಡಿದೆ ಅಷ್ಟೇ, ಆಮೇಲೆ ನಂಗೆ ಪಿತ್ತ ಅದೆಲ್ಲ ಸರಿ ಆಯಿತು. ಹಾಗೆ ನಿಮಗೂ ಯಾರಿಗಾರು ಬೇಕಂದರೆ ಪಿತ್ತ ಇರೋರು ಈ ಥರ ಅಂಗಡಿಯಲ್ಲಿ ಸಿಗ್ತದೆ ಮುರಿನ ಹುಳಿ ಅಂತ ಕೇಳಿ, ಅದನ್ನು ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಆ ನೀರನ್ನು ಕುಡಿದ್ರೆ ಪಿತ್ತ ಎಲ್ಲ ಗುಣ ಆಗಿ ಹೋಗ್ತದೆ. ಇವಾಗ ಜ್ಯೂಸ್ ಮಾಡುವಂಥ ಮುರಿನ ಹುಳಿದು ಹೇಗೋ ತೋರಿಸಿದ್ನಲ್ಲ, ಹಾಗಾಗಿ ಸಕ್ಕರೆ ಮತ್ತು ಮುರಿಂದು ಮತ್ತು ನೀರು ಹಾಕ್ಲಿಕ್ಕೆ ಉಂಟು. ಇನ್ನು ನೀರು ಹಾಕಿದ್ದೀನಿ. ಒಂದು 5-10 ನಿಮಿಷ ಬಿಟ್ಟರೆ ಇದ್ರ ಕಲರ್ ಬಿಡುತ್ತೆ, ಆಮೇಲೆ ಕುಡಿಯುವಂಥದ್ದು. ನೆಗಿ ಬಂತು. ಹಾಗೆ ನಿಮ್ಗೊಂದು ಗಿಡ ತೋರಿಸ್ಲಿಕ್ಕಿದ್ದಿತ್ತು, ತರಕಾರಿ ಬಳ್ಳಿ. ತುಂಬ ದಿನವೇ ಆಗಿತ್ತು, ನಿಮಗೆ ತೋರ್ಸ್ಕಂದ್ರೆ ನನಗೆ ಮರ್ತೇ ಹೋಗ್ತಿತ್ತು. ಇಲ್ಲಿ ನೋಡ್ಬೋದು ಬಳ್ಳಿ. ಇದು ಬಂದು ಬೋಳು ಹೀರಿಕಾಯಿ ಅಂತ ನೋಡ್ಬೋದು, ಇಲ್ಲಿ ಆಗಿತ್ತು ನೋಡಿ. ಬೋಳು ಹೀರಿಕಾಯಿ ಇಲ್ಲಿ ಬಂದು ಬೆಳೆದಿದೆ. ಇಲ್ಲೊಂದಾಗಿತ್ತು, ಮೊನ್ನೆ ಒಂದು 4-5 ಆಗಿತ್ತು, ಅಮ್ಮ ಕೊಟ್ಟಿದ್ಲು ಬೇರೆಯವರಿಗೆ. ಹಾಗೆ ಇಲ್ಲೂ ಕೂಡ ಕೆಲವೊಂದೆಲ್ಲ ಆಗಿತ್ತು. ಇಲ್ಲಾದರೆ ಗೊತ್ತಾಗೋದೇ ಇಲ್ಲ, ನನಗೆ ಗೊತ್ತಿರಲಿಲ್ಲ. ಅಮ್ಮ ಮೊನ್ನೆ ಇಷ್ಟು ದೊಡ್ಡ ಗಿಡ ಆಗಿದ್ದರೂ ಸಹ ನಂಗೆ ಗೊತ್ತಿರಲಿಲ್ಲ. ಮೊನ್ನೆ ಅಮ್ಮ ಕೊಯ್ದಾಗಲೇ ಗೊತ್ತಾಗಿರೋದು ನನಗೆ. ನೋಡಿದ್ರಲ್ಲ, ನನಗೆ ಸಹ ಗೊತ್ತಿರಲಿಲ್ಲ ಅದು ಅಷ್ಟು ಮೇಲೆ ಹೋದರೂ ಸಹ ಬಳ್ಳಿ. ಮೊನ್ನೆ 4 ಆಗಿತ್ತು, ಅದು ಅಮ್ಮ ಕೊಯ್ದಾಗಲೇ ಸಹ ನಂಗೆ ಗೊತ್ತಾಗಿದ್ದು ಬೋಳು ಹೀರಿಕಾಯಿ. ಬೋಳು ಹೀರಿಕಾಯಿ ಎಲ್ಲ ನಾವು ಮಾಡಿದ್ದೂ ಇಲ್ಲ, ತಿಂದದ್ದೂ ಇಲ್ಲ. ಮಾಮೂಲಿ ಹೀರಿಕಾಯಿ ಬತ್ತು ನೋಡಿ, ಗೀಟ್ ಹೀರಿಕಾಯಿ, ಅದು ತಿಂತಿತ್ತು. ಇದು ಅಮ್ಮ ಬೇರೆ ಯಾರಿಗೂ ಕೊಟ್ಟಿದ್ಲು. ಮತ್ತು ತರಕಾರಿ ಎಲ್ಲ ಸ್ವಲ್ಪ ಇಳೋದು ಕಮ್ಮಿ ಅಲ್ಲ, ಹಾಗಾಗಿ. ಮತ್ತು ನಾಳಿಂದ 1ನೇ ತಾರೀಕಲ್ವಾ, ನಾಳೆ ಮೇಲೆ ಒಂದು 15 ದಿನ ತರಕಾರಿಯೇ ತಿನ್ನಬೇಕು ನಾನು ಅಲ್ಲ. ಯಾಕಂದರೆ ಒಂದು ಸಣ್ಣ ರೀತಿ ಒಂದು ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಶೌರ್ಯನ ಬರ್ತಡೇ ಬಂತಲ್ಲ, 15ನೇ ತಾರೀಕಿಗೆ ಬರ್ತಡೇ, ಡಿಸೆಂಬರ್ 15ಕ್ಕೆ 3 ವರ್ಷ ಆಗ್ತದೆ ಅವನಿಗೆ. ಸೊ ಹಂಗಾಗಿ ಒಂದು ರೀತಿ ಒಂದು ಪೂಜೆ ಉಂಟು. ಅದೇನೇ ಅಂತ ಮತ್ತೆ ಮುಂದಿನ ವ್ಲಾಗ್ನಲ್ಲೆಲ್ಲ ನಿಮಗೆ ತಿಳಿಸ್ತೀನಿ, ಯಾಕಂದರೆ ಮುಂಚಿತವಾಗಿ ಹೇಳೋದು ಬೇಡ ಅಂತ. ಸೊ ಹಂಗಾಗಿ ನಾಳೆ ಮೇಲೆ ಒಂದು 15 ದಿನ ತರಕಾರಿನೇ ತಿನ್ನೋಣ ಅಂತ. ಹಾಗೆ
ಮತ್ತು ಎಷ್ಟು ಬೇಗ 3 ವರ್ಷ ಆಯ್ತು ಅಂತಲೇ ಗೊತ್ತಾಗೋದಿಲ್ಲ ಅವನಿಗೆ. ಇನ್ನು 3 ವರ್ಷ ಆಯ್ತಲ್ಲ, ಈಗ ಇನ್ನೊಂದು 15 ದಿನ ಉಂಟು 3 ವರ್ಷಕ್ಕೆ. 3 ವರ್ಷ ಆದಮೇಲೆ ಒಂದು ಜನವರಿಯಿಂದ ಅವನಿಗೆ ಅಂಗನವಾಡಿಯಲ್ಲಿ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಾತೆಲ್ಲ ಸ್ವಲ್ಪ ಲೇಟ್ ಇದ್ನಲ್ವಾ, ಮತ್ತು ಆ್ಯಕ್ಟಿವಿಟಿ ಎಲ್ಲ ಮತ್ತು ತುಂಬಾ ಫಾಸ್ಟ್ ಇದ್ದವನು. ಏನಾದರೂ ಗುರ್ತಿಡೋದ್ರಲ್ಲಿ ಮತ್ತು ನೆನಪು ಶಕ್ತಿ ಎಲ್ಲ ತುಂಬ ಚೆನ್ನಾಗಿ ಉಂಟು ಅವನಿಗೆ. ಸ್ವಲ್ಪ ಮಾತಾಡೋದು ಸ್ವಲ್ಪ ಕಮ್ಮಿ ಇದೆ, ಯಾಕಂದರೆ ಮನೆಯಲ್ಲೂ ಕೂಡ ಮಕ್ಕಳೆಲ್ಲ ಇಲ್ಲ ಮತ್ತು ಯಾರೂ ಇಲ್ಲಲ್ಲ, ನಾನು ಅವನು ಇಬ್ಬರೇ ಬೆಳಗಿನ ಸಂಜೆವರೆಗೆ ಇರೋದಲ್ಲ. ಹಾಗಾಗಿ ಮಾತಾಡೋದ್ರೆಲ್ಲ ಸ್ವಲ್ಪ ಕಮ್ಮಿ, ಹಾಗಾಗಿ ಸ್ವಲ್ಪ ಹಿಂದಿದ್ದ. ಅದಕ್ಕೋಸ್ಕರ 3 ವರ್ಷ ಆದಮೇಲೆ ಜನವರಿಯಿಂದನೇ ಕೂರಿಸಿದರೆ ಸ್ವಲ್ಪ ಮಕ್ಕಳ ಜೊತೆ ಬೆರ್ತು ಮಾತೆಲ್ಲ ಬರ್ತದಲ್ಲ, ಹಾಗಾಗಿ. ಹಾಗೆ ಈಗ ಸಹ ನಾನು ಫೀಡ್ ಮಾಡೋದನ್ನ ಬಿಟ್ಟಿದ್ದೀನಿ. ಈಗ ಒಂದು 15-20 ದಿನ ಆಯಿತು ಫೀಡಿಂಗೆಲ್ಲ ನಿಲ್ಲಿಸಿದ್ದೀನಿ. ಯಾಕಂದರೆ ಅವನಿಗೆ 3 ವರ್ಷ ಆಗ್ತಾ ಬಂತು, ಇನ್ನು ಫೀಡ್ ಮಾಡೋದು ಸರಿಯಲ್ಲ ಅಂತ ಬಿಡಿಸಿದ್ದೀನಿ. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಬಿಡಿಸ್ಲಿಕ್ಕೆ, ಒಂದು 5-6 ತಿಂಗಳಿಂದನೂ ಬಿಡಿಸಿ ಈಗ ಬಿಡಿಸಿದ್ದೀನಿ. ಹಾಗೆ ಇನ್ನು ಊಟ ಮಾಡಬೇಕು, ಊಟ ಮಾಡುವ ಬನ್ನಿ. ಹೋಗ್ತೀನಿ ನಾ, ಎಂತಕ್ಕೆ ಬೇಡ, ಯಾಕೆ ಬೇಡ? ಮಕ್ಕಳೆಲ್ಲ ಇತ್ತು ಮಗ, ಅಣ್ಣ ಎಲ್ಲ ಇತ್ತು ಗಡ್ಲಿಯಾ, ಅಲ್ಲಿ ಒಡೆದು ರಾಶಿ ಮಾಡಿ ಇಟ್ಟಿದೆಯಲ್ಲ, ಮತ್ತೆ ನಲ್ಗಡ್ಲಿಯಾ ಬೇಡ. ಮೀನಾಯ್ಕೆ ಊಟ ಮಾಡುವ ಬಾ, ಅದು ಬೇಡ, ಮೀನಾಯ್ಕೆ ಊಟ ಮಾಡುವ. JCB ಕಂತೀಯಾ? JCB ಕಂತ ಊಟ ಮಾಡ್ತೀಯಾ? ಬಾ, ರೆಡಿ. ಇದು ಎಂಥದ್ದು, ಗುಂಡಕ್ಕಿ ಅನ್ನ, ಉಪ್ಪಿನಕಾಯಿ ಮತ್ತು ಬೂತಾಯಿ ಮೀನು ಸಾರು. ಹಾಗೆ ಶೌರ್ಯನಿಗೆ ಜ್ಯೂಸ್ ರೆಡಿ ಆಯ್ತು ನೋಡಿ. ಇವಾಗ ಗಂಟೆ ಬಂದು 7:15 ಆಯ್ತು. ಸಂಜೆನೋ ನೈಟು ಏನು ಅನ್ಕೊಂತ್ರಿ, ಸಾಯಂಕಾಲ 7:15 ಆಯಿತು. ಇವಾಗ ಕಲ್ತಪ್ಪ ಮಾಡ್ತಾಯಿದ್ದೆ, ನಿಮ್ಗೆ ಹೇಳಿದ್ದೆ ನೋಡಿ. ಬೆಳಿಗ್ಗೆ ಮಾಡಬೇಕು ಅಂದ್ಕೊಂಡೆ, ಇವಾಗಲೇ ಮಾಡ್ತಾಯಿದ್ದೆ. ಬೆಳಿಗ್ಗೆ ನಂಗೆ ಆಗೋದಿಲ್ಲ, ಅಷ್ಟೆಲ್ಲ ಪೇಷನ್ಸ್ ಇಲ್ಲ ಅದನ್ನೆಲ್ಲ ರುಬ್ಬಿ ಮಾಡಲಿಕ್ಕೆ. ಮತ್ತು ಹಾಲು ಕೊಡಲಿಕ್ಕೆ ಇರ್ತದೆ, ದೇವರಿಗೆ ನೀರು ಹಾಕ್ಲಿಕ್ಕೆ ಇರ್ತದೆ, ಅದಕ್ಕೋಸ್ಕರ ಮತ್ತು ಇವಾಗಲೇ ಮಾಡಿರ್ತೀನಿ ನಾನು. ಹಾಗೆ ಒಬ್ಬರದ್ದು ನೋಡಿದಾಯ್ತು, ಅವರು ವಾವ್ ಸೂಪರ್ ಹೀಗಲ್ಲ ಅಂತಿದ್ರು, ಅದಕ್ಕೋಸ್ಕರ ನೋಡೇ ಬಿಡುವ ಅಂತ ನಾನು ಕಲ್ತಪ್ಪ ಮಾಡುತ್ತಾ ಇದ್ದೀನಿ. ತೋರಿಸ್ತೀನಿ ಅದನ್ನು, ಹೇಗೆ ಬರ್ತದೆ ಇಲ್ಲೋ ಗೊತ್ತಿಲ್ಲ. ಅವ್ರು ಹೇಳಿದ್ದೆಲ್ಲ ಹಾಕಿದ್ದೀನಿ, ಆದರೆ ಸೋಡಾ ಪುಡಿ ಒಂದು ಮಿಸ್ ಆಯಿತು. ಪರವಾಗಿಲ್ಲ, ಸೋಡಾ ಪುಡಿ ಬೇಡ, ವಿತೌಟಲ್ಲೇ ತಿನ್ನುವ. ತೋರಿಸ್ತೀನಿ ಬನ್ನಿ. ಕಲ್ತಪ್ಪ ಬೇಯ್ತಾ ಉಂಟು, ತೋರಿಸ್ತೀನಿ. ವಾವ್, ಈ ರೀತಿ ಬಂದಿತ್ತು ನೋಡಿ. ಸೈಡಿಗೆ ಎಣ್ಣೆಲ್ಲ ಬಿಟ್ಟಿತ್ತು, ಇನ್ನು ಇದನ್ನು ಮಗ್ಚಾಕಬೇಕು. ಪರವಾಗಿಲ್ಲ, ಹೊಸ ಟೇಸ್ಟ್ ಒಂಥರ ಚೆನ್ನಾಗಿದೆ, ಪರವಾಗಿಲ್ಲ, ನಾಟ್ ಬ್ಯಾಡ್. ನೀರುಳ್ಳಿ ಫ್ಲೇವರ್ ಎಲ್ಲ ಸಿಗ್ತಾಯಿತ್ತು, ಮತ್ತು ಕುಕುಂಬರೆಲ್ಲ ನಾನು ಕಟ್ ಮಾಡಿ ಹಾಕಿದ್ನಲ್ಲ, ಚೆನ್ನಾಗಿದೆ. ಅದು ಆ ಪಾತ್ರದಲ್ಲಿ ಮಗ್ಚಾಕ್ಲಿಕ್ಕೆ ಆಗಲಿಲ್ಲ, ಕಚ್ಕೊಳ್ತು. ಹಾಗಾಗಿ ಇನ್ನೊಂದು ಪಾತ್ರೆ ಇಟ್ಟಿದ್ದೀನಿ. ಆದಷ್ಟು ನಾನ್ ಸ್ಟಿಕ್ ಯೂಸ್ ಮಾಡಿದರೆ ಬೆಟರ್, ಅದು ಸ್ವಲ್ಪ ಕಚ್ಕೊಳ್ತು. ಹಾಗಾಗಿ ಇದರಲ್ಲಿ ನೋಡುವ, ಒಂದಾದರೂ ನಿಮಗೆ ಫುಲ್ ತೋರಿಸ್ತೀನಿ ನೋಡಿ. ಇದು ಎದ್ದೇಳಿಸ್ಲಿಕ್ಕೆ ಬರಲಿಲ್ಲ ನೋಡಿ, ಈ ರೀತಿ ಆಯಿತು. ಮಗನೆ, ಅದು ಎದ್ದೇಳ್ಸಕ್ಕೆ ಬಂದಿದ್ದರೆ ಚೆನ್ನಾಗಿರ್ತಿತ್ತು. ನಿಂಗೆ ಕೊಡ್ತೆ ತಡಿ, ಎದ್ದೇಳ್ಸಕ್ಕೆ ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಈ ರೀತಿ ಬಂದಿತ್ತು. ಟೇಸ್ಟೆಲ್ಲ ಚೆನ್ನಾಗಿ ಉಂಟು. ಇಲ್ಲಿ ನೋಡಿ, ಟೇಸ್ಟೆಲ್ಲ ತುಂಬ ಚೆನ್ನಾಗೇ ಉಂಟು, ಪರವಾಗಿಲ್ಲ, ನಾಟ್ ಬ್ಯಾಡ್ ಅಂತ ನೋಡಿ. ಆ ರೀತಿ ಆನಿಯನ್ ಎಲ್ಲ ನೋಡ್ಬೋದು. ಆದರೆ ಎದ್ದೇಳ್ಸಕ್ಕೆ ಬರಲಿಲ್ಲ, ಅದೇ ಒಂದು ನೋಡುವ.